ನಮಸ್ಕಾರ. ಇದು ಜಾಣ ಸುದ್ದಿ, ವಿಜ್ಞಾನ, ವಿಚಾರ ಹಾಗೂ ವಿಸ್ಮಯಗಳ ಧ್ವನಿ ಪತ್ರಿಕೆ. ದಿನದಿನವೂ ವಿಜ್ಞಾನ. ಸಂಪುಟ 3, ಸಂಚಿಕೆ 307, ಜುಲೈ 25, 2020. ವೈದ್ಯ ಲೋಕದ ಆಕಸ್ಮಿಕಗಳು. ಕಾಲರಾದ ರಹಸ್ಯ ಭೇದಿಸಿದ ಸಾಧಕ. ಒಬ್ಬರಿಂದ ಮತ್ತೊಬ್ಬರಿಗೆ ಹರಡುವ ಸಾಂಕ್ರಾಮಿಕ ರೋಗಗಳು ಜಗತ್ತಿನ ಇತಿಹಾಸವನ್ನು ಹಲವಾರು ಬಾರಿ ಬದಲಿಸಿವೆ. ಸಾಂಕ್ರಾಮಿಕ ರೋಗಗಳಿಗೆ ಕಾರಣ ಪರಿಗಣ್ಣಿಗೆ ಕಾಣದ ಸೂಕ್ಷ್ಮ ಜೀವಿಗಳು. ಮಾನವನ ಜೀವನ, ನಾಗರಿಕತೆ, ವಿಜ್ಞಾನ ತಂತ್ರಜ್ಞಾನದ ಪ್ರಗತಿ, ಕಡೆಗೆ ಮಾನವನ ಪ್ರಸ್ತುತ ಜೆನೆಟಿಕ್ ರಚನೆ ಕೂಡ ಈ ಸೂಕ್ಷ್ಮ ಜೀವಿಗಳಿಂದ ಪ್ರಭಾವಿತವಾಗಿವೆ ಎಂದರೆ ಅಚ್ಚರಿಯಾಗದೇ ಇರಲಾರದು. ಆದರೆ ಈ ರೋಗಗಳಿಗೆ ಕಾರಣ ತಿಳಿಯದ ಕಾಲ ಒಂದಿತ್ತು. ಅಷ್ಟೇಕೆ ಇಂತಹ ರೋಗಗಳು ಒಬ್ಬರಿಂದ ಒಬ್ಬರಿಗೆ ಹಬ್ಬುತ್ತವೆ ಎಂದು ಕೂಡ ತಿಳಿದಿಲ್ಲದ ಕಾಲವಿತ್ತು. ಸಾಂಕ್ರಾಮಿಕ ರೋಗಗಳು ಎಂದರೇನು, ಅವುಗಳ ಹರಡುವಿಕೆ ಹೇಗೆ, ಅವುಗಳ ನಿಯಂತ್ರಣ ಹೇಗೆ, ಈ ಪ್ರಶ್ನೆಗಳನ್ನು ಉತ್ತರಿಸಲು ಹಲವು ತಜ್ಞರು ತಮ್ಮ ಇಡೀ ಜೀವನವನ್ನೇ ವ್ಯಯಿಸಿದ್ದಾರೆ. ಅಂತಹ ಓರ್ವ ತಜ್ಞ ಡಾಕ್ಟರ್ ಜಾನ್ ಸ್ನೋ. ಕಾಲರಾ ಕಾಯಿಲೆಯ ಹರಡುವಿಕೆಯ ಬಗ್ಗೆ ಇಡೀ ಜಗತ್ತಿಗೆ ತಿಳಿಸಿಕೊಟ್ಟ ಜಿಜ್ಞಾಸು. ಕಾಲರಾ ಸಾಕಷ್ಟು ಪ್ರಾಚೀನ ಕಾಯಿಲೆ. ಸಂಸ್ಕೃತ ವೈದ್ಯ ಸಾಹಿತ್ಯದಲ್ಲಿ ವಿಷೂಚಿಕಾ ಎಂಬ ಹೆಸರಿನಿಂದ ಕರೆಯಲ್ಪಡುತ್ತಿದ್ದ ಕಾಲರಾ ಪ್ರಾಚೀನ ಗ್ರೀಕ್ ದೇಶವನ್ನು ಕಂಗೆಡಿಸಿತ್ತು. ಮುಂದೆ ನೌಕಾಪ್ರಯಾಣಗಳು ಬೆಳೆದಂತೆ ಒಂದೆಡೆ ಮಾತ್ರ ಇದ್ದಂತಹ ಸಾಂಕ್ರಾಮಿಕ ಕಾಯಿಲೆಗಳು ಇಡೀ ಜಗತ್ತನ್ನೇ ಪಸರಿಸಿದವು. ಕಾಲರಾ ಕೂಡ ಹೀಗೆ ಎಲ್ಲೆಡೆ ಹರಡಿತು. ವ್ಯಾಪಾರದ ಹೆಸರಿನಲ್ಲಿ ಭಾರತವನ್ನು ಲೂಟಿ ಮಾಡಿದ ಎಲ್ಲಾ ವಿದೇಶಿಯರೂ ಕಾಲರಾ ಕಾಯಿಲೆಯ ಪ್ರಸ್ತಾಪ ಮಾಡಿದ್ದಾರೆ. 1817ರಲ್ಲಿ ಭಾರತದಲ್ಲಿ ಆರಂಭವಾದ ಕಾಲರಾ ಕಾಯಿಲೆ 1824ರವರೆಗೆ ಸಮಗ್ರ ಏಷ್ಯಾ ಖಂಡವನ್ನು ವ್ಯಾಪಿಸಿ ಯುರೋಪಿನ ಹಲವಾರು ಭಾಗಗಳಿಗೆ ಪಸರಿಸಿತ್ತು. ಇದೇ ಕಾಲರಾದ ಮೊದಲ ಜಾಗತಿಕ ಸಾಂಕ್ರಾಮಿಕ. ಆನಂತರ 1829ರಿಂದ 1923ರವರೆಗೆ ಇನ್ನೂ 5 ಜಾಗತಿಕ ಕಾಲರಾಗಳನ್ನು ಪ್ರಪಂಚ ಕಂಡಿತು. ಇವೆಲ್ಲವೂ ಭಾರತವನ್ನು ಇನ್ನಿಲ್ಲದಂತೆ ಕಾಡಿದವು. ಜೊತೆಗೆ ಯುರೋಪು, ಉತ್ತರ ಆಫ್ರಿಕಾ, ಅಮೆರಿಕ ಖಂಡಗಳನ್ನೂ ಕಾಡಿದುವು. 1960ರಲ್ಲಿ ಇಂಡೋನೇಷ್ಯಾದ ಸುಲೆವಾಸಿ ಎಂಬಲ್ಲಿ ಆರಂಭವಾದ 7ನೆಯ ಜಾಗತಿಕ ಸಾಂಕ್ರಾಮಿಕ ಕಾಲರಾ ಜಗತ್ತಿನ ಹಲವೆಡೆ ಇನ್ನೂ ಮುಂದುವರೆದಿದೆ ಎನ್ನಲಾಗುತ್ತದೆ. 19ನೇ ಶತಮಾನದಲ್ಲಿ ಸಾಂಕ್ರಾಮಿಕ ಕಾಯಿಲೆಗಳ ಬಗ್ಗೆ ಯಾವುದೇ ಸ್ಪಷ್ಟತೆ ಇರಲಿಲ್ಲ. ಬಹಳಷ್ಟು ಕಾಯಿಲೆಗಳು ಕೆಟ್ಟ ಗಾಳಿಯಿಂದ ಬರುತ್ತವೆ ಎಂಬ ನಂಬಿಕೆ ಇತ್ತು. ಉದಾಹರಣೆಗೆ ಮಲೇರಿಯಾ ಕಾಯಿಲೆ. ಇಂದು ನಮಗೆ ಮಲೇರಿಯಾ ಕಾಯಿಲೆ ಪ್ಲಾಸ್ಮೋಡಿಯಂ ಎನ್ನುವ ಸೂಕ್ಷ್ಮ ಜೀವಿಯಿಂದ ಬರುತ್ತದೆ, ಅನಾಫಲಿಸ್ ಗುಂಪಿನ ಹೆಣ್ಣು ಸೊಳ್ಳೆಯಿಂದ ಹರಡುತ್ತದೆ ಎಂದು ತಿಳಿದಿದೆ. ಆದರೆ ಮಲೇರಿಯಾ ಎಂಬ ಪದದ ಮೂಲ ಇಟಾಲಿಯನ್ ಭಾಷೆಯ ಮಲ್ ಅರಿಯಾ. ಅದರ ಅರ್ಥ ಕೆಟ್ಟ ಗಾಳಿ. ಅಂದಿನ ಜನ ಇದನ್ನೇ ಬಹುತೇಕ ಎಲ್ಲಾ ಸಾಂಕ್ರಾಮಿಕ ರೋಗಗಳಿಗೂ ಅನ್ವಯ ಮಾಡುತ್ತಿದ್ದರು. ಹೀಗಾಗಿ ಕಾಲರಾ ಕೂಡ ಕೆಟ್ಟ ಗಾಳಿಯಿಂದ ಬರುತ್ತದೆ ಎಂಬ ನಂಬಿಕೆ ಇತ್ತು. ಅದಕ್ಕೆ ಪೂರಕ ಎನ್ನುವಂತೆ ಅಂದಿನ ಕಾಲದಲ್ಲಿ ಸ್ವಚ್ಛತೆ, ನೈರ್ಮಲ್ಯ ತೀರಾ ಕೆಟ್ಟದಾಗಿತ್ತು. ಅತ್ಯಂತ ಕೊಳಕಾದ ಸ್ಥಳಗಳಲ್ಲಿ ಇಂತಹ ಕಾಯಿಲೆಗಳು ಹೆಚ್ಚಾಗಿ ಕಾಣುತ್ತಿದ್ದವು. ಅಂತಹ ಎಡೆಗಳಲ್ಲಿ ಗಾಳಿಗೆ ಕೂಡ ಕೆಟ್ಟ ವಾಸನೆ ಇರುತ್ತಿತ್ತು. ಹೀಗಾಗಿ ಆ ರೀತಿಯ ಕಾಯಿಲೆಗಳಿಗೆಲ್ಲ ಕೆಟ್ಟ ಗಾಳಿಯೇ ಕಾರಣ ಎಂದು ಭಾವಿಸುತ್ತಿದ್ದರು. ಈ ಸಂದರ್ಭದಲ್ಲಿ ಕೆಟ್ಟ ಗಾಳಿಯ ನೈಜತೆಯನ್ನು ವೈಜ್ಞಾನಿಕವಾಗಿ ಪರೀಕ್ಷಿಸಲು ಇಳಿದವರು ಡಾಕ್ಟರ್ ಜಾನ್ ಸ್ನೋ. ಯಾವುದೇ ಪ್ರಲೋಭನೆಗಳಿಲ್ಲದೆ ಸಂತನಂತೆ ಬಾಳುತ್ತಿದ್ದ ಡಾಕ್ಟರ್ ಸ್ನೋ ಅಂದಿನ ಕಾಲದ ಅತ್ಯಂತ ಪ್ರಸಿದ್ಧ ವೈದ್ಯರಲ್ಲಿ ಒಬ್ಬರು. ಬಹಳ ಬಡತನದ ಮಧ್ಯೆ ತುಂಬಾ ಕಷ್ಟಪಟ್ಟು 1843ರ ವೇಳೆಗೆ ವೈದ್ಯಕೀಯ ವ್ಯಾಸಂಗ ಮುಗಿಸಿದ್ದ ಡಾಕ್ಟರ್ ಸ್ನೋ ಅವರಿಗೆ ಯಾವುದೇ ಹೊಸ ವಿಷಯ, ಹೊಸ ಸಮಸ್ಯೆ ಎಂದರೆ ಬಹಳ ಕುತೂಹಲ. ಜೊತೆಗೆ ಯಾವುದೇ ಸಮಸ್ಯೆಯನ್ನಾದರೂ ವೈಜ್ಞಾನಿಕವಾಗಿ ಚಿಂತಿಸಿ ಪರಿಹರಿಸಬಲ್ಲ ತೀಕ್ಷ್ಣ ಬುದ್ಧಿಯೂ ಇತ್ತು. ಪ್ರಸೂತಿಶಾಸ್ತ್ರ ಮತ್ತು ಬಾಣಂತನದ ವಿಷಯದಲ್ಲಿ ಅವರಿಗೆ ಬಹಳ ಆಸಕ್ತಿ.
1847ರಲ್ಲಿ ಈಥರ್ ಅನೆಸ್ಥೇಷಿಯಾ ಬಳಕೆಗೆ ಬಂದಾಗ ಅದನ್ನು ರೋಗಿಗಳಿಗೆ ನೀಡುವುದಕ್ಕೆ ಒಂದು ಸಣ್ಣ ಯಂತ್ರವನ್ನು ಕಂಡುಹಿಡಿದಿದ್ದರು. ಅವರ ಪರಿಣಿತಿ ಎಷ್ಟಿತ್ತು ಎಂದರೆ ಅಂದಿನ ಕಾಲದ ಎಲ್ಲಾ ಸರ್ಜನ್ಗಳು ತಮ್ಮ ರೋಗಿಗಳಿಗೆ ಡಾಕ್ಟರ್ ಸ್ನೋ ಅವರಿಂದಲೇ ಅನೆಸ್ಥೇಷಿಯಾ ಕೊಡಿಸುತ್ತಿದ್ದರು. ಅಂದಿನ ಕಾಲದಲ್ಲೇ 12 ವರ್ಷಗಳಲ್ಲಿ ಸುಮಾರು 5,000 ರೋಗಿಗಳಿಗೆ ಅನೆಸ್ಥೇಷಿಯಾ ನೀಡಿದ ಖ್ಯಾತಿ ಡಾಕ್ಟರ್ ಸ್ನೋ ಅವರದ್ದು. ಬ್ರಿಟನ್ ರಾಣಿ ವಿಕ್ಟೋರಿಯಾ ತಮ್ಮ 8ನೆಯ ಹೆರಿಗೆಗೆ ಡಾಕ್ಟರ್ ಸ್ನೋ ಅವರಿಂದ ಅನೆಸ್ಥೇಷಿಯಾ ಪಡೆದಿದ್ದರು. ಡಾಕ್ಟರ್ ಸ್ನೋ ಅವರ ಪ್ರಖ್ಯಾತಿ ಎಷ್ಟಿತ್ತೆಂದರೆ 3 ವರ್ಷಗಳ ನಂತರ ತಮ್ಮ 9ನೇ ಹೆರಿಗೆಯ ಸಮಯದಲ್ಲಿ ಪುನಃ ಡಾಕ್ಟರ್ ಸ್ನೋ ಅವರೇ ತಮಗೆ ಅನೆಸ್ಥೇಷಿಯಾ ನೀಡಬೇಕೆಂದು ರಾಣಿ ವಿಕ್ಟೋರಿಯಾ ಆಜ್ಞಾಪಿಸಿದ್ದರಂತೆ. ಆದರೆ ಡಾಕ್ಟರ್ ಸ್ನೋ ಅವರ ಹೆಸರು ಚಿರಸ್ಥಾಯಿಯಾದದ್ದು ಅವರ ಅನೆಸ್ಥೇಷಿಯಾ ಪರಿಣಿತಿಯಿಂದಲ್ಲ, ಕಾಲರಾ ಕುರಿತಾಗಿ ಅವರು ಮಾಡಿದ ಮಹತ್ವದ ಕೆಲಸದಿಂದ. 2ನೆಯ ಜಾಗತಿಕ ಕಾಲರಾ ಯುರೋಪ್ ಖಂಡವನ್ನು ವ್ಯಾಪಿಸಿ 1848ರ ಸುಮಾರಿಗೆ ಲಂಡನ್ ನಗರವನ್ನು ತಲುಪಿತು. ಆ ವೇಳೆಗೆ ಕೆಟ್ಟ ಗಾಳಿಗೂ ಕಾಲರಾ ರೋಗಕ್ಕೂ ಯಾವುದೇ ಸಂಬಂಧ ಇಲ್ಲವೆಂದು ಡಾಕ್ಟರ್ ಸ್ನೋ ತರ್ಕಿಸಿದ್ದರು. ಆಧುನಿಕ ವೈದ್ಯ ಪದ್ಧತಿಯಲ್ಲಿ ಆವರೆಗೆ ಯಾರೂ ಮಾಡದಿದ್ದ ಒಂದು ಹೊಸ ಮಾದರಿಯ ಪ್ರಯೋಗವನ್ನು ಡಾಕ್ಟರ್ ಸ್ನೋ ಕೈಗೊಂಡರು. ಅಂದಿನ ಲಂಡನ್ ನಗರದ 32 ಬಡಾವಣೆಗಳನ್ನು ಆಯಾ ರಸ್ತೆಗಳ ಸಮೇತ ಒಂದು ವಿಶಾಲವಾದ ನಕ್ಷೆಯಲ್ಲಿ ನಮೂದಿಸಿದರು. ಪ್ರತಿಯೊಂದು ಬಡಾವಣೆಯ ಆಯಾ ರಸ್ತೆಯ ಮನೆಗಳಲ್ಲಿ ಕಾಲರಾದಿಂದ ಮರಣ ಹೊಂದಿದ ಪ್ರತಿಯೊಬ್ಬ ವ್ಯಕ್ತಿಯನ್ನೂ ಒಂದು ಗೆರೆಯಿಂದ ಆ ನಕ್ಷೆಯ ಮೇಲೆ ನಿಖರವಾಗಿ ಗುರುತಿಸಿಕೊಂಡರು. ಅನೇಕ ತಿಂಗಳ ಕಾಲ ಈ ಕೆಲಸವನ್ನು ಬಹಳ ಕಟ್ಟುನಿಟ್ಟಾಗಿ ಮಾಡಿ ಸಾಕಷ್ಟು ಮಾಹಿತಿಯನ್ನು ಒಗ್ಗೂಡಿಸಿದರು. ಲಂಡನ್ನಲ್ಲಿ ಕಾಲರಾ ಸಾಂಕ್ರಾಮಿಕ ಒಂದು ಹಂತಕ್ಕೆ ಬಂದ ನಂತರ ತಮ್ಮ ನಕ್ಷೆಯನ್ನು ಪರಿಶೀಲಿಸಿ ಕಾಲರಾ ಕಾಯಿಲೆ ಎಲ್ಲೆಲ್ಲಿ ಪ್ರಬಲವಾಗಿತ್ತು, ಎಲ್ಲಿ ಅದರ ಪರಿಣಾಮ ಕಡಿಮೆ ಇತ್ತು, ಯಾವ ರೀತಿ ಅದು ವ್ಯಾಪಿಸಿತು ಎಂಬ ಮಾಹಿತಿಗಳನ್ನು ವಿಶ್ಲೇಷಣೆ ಮಾಡಿದರು. ತಮ್ಮ ಒಟ್ಟಾರೆ ವಿಶ್ಲೇಷಣೆಗಳನ್ನು 1848ರ ಆಗಸ್ಟ್ ತಿಂಗಳ ಲಂಡನ್ ವೈದ್ಯಕೀಯ ಗೆಜೆಟ್ನಲ್ಲಿ ಪ್ರಕಟಿಸಿದರು. ಇಡೀ ಪ್ರಪಂಚದಲ್ಲೇ ಒಂದು ನಗರದಲ್ಲಿ ಹಬ್ಬಿದ ಯಾವುದೇ ಕಾಯಿಲೆಯ ಬಗ್ಗೆ ಈ ರೀತಿಯ ಗಮನವಾದ ವಿವರವಾದ ವಿಶ್ಲೇಷಣೆಯನ್ನು ಯಾರೂ ಅದುವರೆಗೆ ಮಾಡಿರಲಿಲ್ಲ. ಲಂಡನ್ ನಗರದ ಉದ್ದಕ್ಕೂ ಪಶ್ಚಿಮದಿಂದ ಪೂರ್ವಕ್ಕೆ ಥೇಮ್ಸ್ ನದಿ ಹರಿಯುತ್ತದೆ. ಅದು ಇಡೀ ಲಂಡನ್ ನಗರದ ಜೀವನಾಡಿ. 1848ರಲ್ಲಿ ಲಂಡನ್ ನಗರಕ್ಕೆ 3 ಖಾಸಗಿ ಕಂಪನಿಗಳು ನೀರು ಸರಬರಾಜು ಮಾಡುತ್ತಿದ್ದವು. ಪಶ್ಚಿಮ ಲಂಡನ್ ಪ್ರಾಂತ್ಯಕ್ಕೆ ಲ್ಯಾಂಬೆತ್ ಕಂಪನಿ, ಪೂರ್ವ ಲಂಡನ್ ಪ್ರಾಂತ್ಯಕ್ಕೆ ಸೌತ್ವಾರ್ಕ್ ಕಂಪನಿ ಮತ್ತು ವಾಕ್ಸೆಲ್ ಕಂಪನಿ. ಡಾಕ್ಟರ್ ಸ್ನೋ ಅವರ ವಿಶ್ಲೇಷಣೆಯಂತೆ ಲ್ಯಾಂಬೆತ್ ಕಂಪನಿ ನೀರು ಸರಬರಾಜು ಮಾಡುತ್ತಿದ್ದ ಕಡೆಗಳಲ್ಲಿ ಕಾಲರಾ ಅಪರೂಪವಾಗಿತ್ತು. ಆದರೆ ಸೌತ್ವಾರ್ಕ್ ಮತ್ತು ವಾಕ್ಸೆಲ್ ಕಂಪನಿಗಳ ಪ್ರದೇಶಗಳಲ್ಲಿ ಕಾಲರಾ ದಾಳಿ ಹೆಚ್ಚಿತ್ತು. ಈ ಮಾದರಿಯನ್ನು ಡಾಕ್ಟರ್ ಸ್ನೋ ಇನ್ನಷ್ಟು ವಿಶ್ಲೇಷಿಸಿದರು. ಲ್ಯಾಂಬೆತ್ ಕಂಪನಿ ಥೇಮ್ಸ್ ನದಿ ಲಂಡನ್ ನಗರವನ್ನು ಪ್ರವೇಶಿಸುವ ಮುನ್ನವೇ ನೀರನ್ನು ಸೆಳೆದು ಸರಬರಾಜು ಮಾಡುತ್ತಿತ್ತು. ಆ ಹಂತದಲ್ಲಿ ನದಿಯ ನೀರು ಬಹಳ ಶುದ್ಧವಾಗಿರುತ್ತಿತ್ತು. ಆದರೆ ಸೌತ್ವಾರ್ಕ್ ಮತ್ತು ವಾಕ್ಸೆಲ್ ಕಂಪನಿಗಳು ಥೇಮ್ಸ್ ನದಿ ಲಂಡನ್ ನಗರವನ್ನು ನಿರ್ಗಮಿಸುವ ಸುಮಾರಿಗೆ ನೀರನ್ನು ಸಂಗ್ರಹಿಸಿ ಸರಬರಾಜು ಮಾಡುತ್ತಿದ್ದವು. ಆ ಹೊತ್ತಿಗೆ ಲಂಡನ್ ನಗರದ ತ್ಯಾಜ್ಯ ಥೇಮ್ಸ್ ನದಿಯ ನೀರಿನಲ್ಲಿ ಬೆರೆತು ಮಾಲಿನ್ಯದ ಪ್ರಮಾಣ ಹೆಚ್ಚಾಗುತ್ತಿತ್ತು. ಅಂದರೆ ನೀರಿನ ಮಾಲಿನ್ಯಕ್ಕೂ ಕಾಲರಾ ರೋಗಕ್ಕೂ ಸಂಬಂಧ ಇರಲೇಬೇಕಿತ್ತು. ಡಾಕ್ಟರ್ ಸ್ನೋ ಈ ಹಂತದಲ್ಲಿ ಕಾಲರಾ ಪೀಡಿತರ ಬೇಧಿ ನದಿಯ ನೀರಿನಲ್ಲಿ ಬೆರೆತು ಅದು ಇತರರಿಗೆ ಹರಡುತ್ತದೆ ಎಂದು ಪ್ರತಿಪಾದಿಸಿದರು. ಅವರ ಆ ನಿರ್ಣಯವನ್ನು ಲ್ಯಾನ್ಸೆಟ್ ವೈದ್ಯಕೀಯ ಪತ್ರಿಕೆಯಿಂದ ಮೊದಲುಗೊಂಡು ಎಲ್ಲರೂ ಖಂಡಿಸಿದರು. ಕಾಲರಾ ಕೆಟ್ಟ ಗಾಳಿಯಿಂದಲೇ ಬರುತ್ತದೆ, ಡಾಕ್ಟರ್ ಸ್ನೋ ಅವರ ನಿರ್ಧಾರಗಳು ತಪ್ಪು ಎಂದೇ ಎಲ್ಲರೂ ಪುನಃ ಹೇಳಿದರು. ಡಾಕ್ಟರ್ ಜಾನ್ ಸ್ನೋ ಈ ಹಿನ್ನಡೆಯಿಂದ ಧೃತಿಗೆಡಲಿಲ್ಲ. 1853ರಲ್ಲಿ ಲಂಡನ್ನಲ್ಲಿ ಕಾಲರಾ ಮರಳಿ ಬಂತು. ನೀರಿನಿಂದಲೇ ಕಾಲರಾ ಹರಡುತ್ತದೆ ಎಂದು
ನಿರ್ಣಯಿಸಿದ್ದ ಅವರು ಈ ಬಾರಿ ಲಂಡನ್ ನಗರದ ಯಾವ ಭಾಗದಲ್ಲಿ ಕಾಲರಾ ಉಲ್ಬಣವಾಗಿದೆ ಎಂದು ಮೊದಲು ಪತ್ತೆ ಮಾಡಿದರು. ಅದರ ಆಧಾರದ ಮೇಲೆ ಬ್ರಾಡ್ ರಸ್ತೆಯ ಗೋಲ್ಡನ್ ಚೌಕದ ಸುತ್ತಮುತ್ತಲಿನ ಎಲ್ಲಾ ಕುಟುಂಬಗಳನ್ನು ಸಂದರ್ಶಿಸಿದ ಅವರು ಆ ರಸ್ತೆಯ ನೀರಿನ ಪಂಪ್ನಿಂದ ಕಾಲರಾ ಹರಡುತ್ತಿದೆ ಎಂದು ಖಚಿತವಾಗಿ ಹೇಳಿದರು. ಆದರೆ ಇಷ್ಟು ನಿಖರವಾದ ಸೂಚನೆಯನ್ನು ಕೂಡ ಅಲ್ಲಿನ ಸರ್ಕಾರಿ ಅಧಿಕಾರಿಗಳು ಪರಿಗಣಿಸಲಿಲ್ಲ. 1858ರಲ್ಲಿ ಕೇವಲ 45 ವರ್ಷ ವಯಸ್ಸಿನಲ್ಲಿ ಡಾ. ಜಾನ್ ಸ್ನೋ ಪಾರ್ಶ್ವವಾಯುವಿನಿಂದ ಮೃತರಾದರು. ಕಾಲರಾ ರೋಗಕ್ಕೆ ಕಾರಣವಾಗುವ ರೋಗಾಣು ಯಾವುದೆಂದು ಪತ್ತೆ ಹಚ್ಚುವ ಅವರ ಪ್ರಯತ್ನ ಅಲ್ಲಿಗೆ ಕೊನೆಯಾಯಿತು. 1866ರಲ್ಲಿ ಲಂಡನ್ ನಗರದಲ್ಲಿ ಪುನಃ ಕಾಲರಾ ಹರಡಿದಾಗ ಡಾ. ಜಾನ್ ಸ್ನೋ ಅವರ ನಿರ್ಧಾರಗಳ ಸೂಚನೆಗಳ ಸ್ಪಷ್ಟತೆ ಎಲ್ಲರಿಗೂ ಅರಿವಾಯಿತು. ಸಾವಿರದ 1854ರಲ್ಲಿ ಇಟಲಿಯ ಫ್ಲಾರೆನ್ಸ್ ಪ್ರಾಂತ್ಯದಲ್ಲಿ ಕಾಲರಾ ಹಬ್ಬಿತು. ಅಲ್ಲಿನ ಮಾನವ ಅಂಗರಚನಾ ತಜ್ಞರಾಗಿದ್ದ ಡಾ. ಫಿಲಿಪ್ಪೋ ಪ್ಯಾಸಿನಿ ಸೂಕ್ಷ್ಮದರ್ಶಕದ ಬಳಕೆಯಲ್ಲಿ ಬಹಳ ನುರಿತಿದ್ದರು. ಕಾಲರಾದಿಂದ ಮರಣಿಸಿದ ಜನರ ಮೃತದೇಹಗಳ ಪರೀಕ್ಷೆ ಮಾಡುವ ಅವಕಾಶವನ್ನು ಪಡೆದ ಅವರು ಅಂತಹವರ ಕರುಳಿನಲ್ಲಿ, ಫ್ಲಾರೆನ್ಸ್ ಪ್ರಾಂತ್ಯದ ನೀರಿನಲ್ಲಿ, ಕಾಲರಾ ರೋಗಿಗಳ ಬೇಧಿಯಲ್ಲಿ ಅಸಂಖ್ಯಾತ ಸೂಕ್ಷ್ಮ ಜೀವಿಗಳನ್ನು ಕಂಡರು. ಕೊಕ್ಕೆಯ ರೂಪದಲ್ಲಿದ್ದ ಅವನ್ನು ವಿಬ್ರಿಯೋ ಎಂದು ಕರೆದರು. ಕಾಲರಾಗೆ ಕಾರಣ ಕೆಟ್ಟ ಗಾಳಿಯಲ್ಲ, ಮಲಿನ ನೀರಿನಿಂದ ಹರಡುವ ಜೀವಿ ಎಂಬ ಡಾ. ಜಾನ್ ಸ್ನೋ ಅವರ ವಾದವನ್ನು ಇದು ಪುರಸ್ಕರಿಸಿತು. ಆದರೆ ಡಾ. ಪ್ಯಾಸಿನಿ ಅವರ ಮಹತ್ವದ ಪತ್ತೆ ಕೂಡ ವೈಜ್ಞಾನಿಕ ವಲಯವನ್ನು ಎಚ್ಚರಿಸಲಿಲ್ಲ. ಅಂದಿನ ಘಟಾನುಘಟಿ ತಜ್ಞರು ಡಾ. ಪ್ಯಾಸಿನಿ ಅವರ ವಾದವನ್ನು ಮತ್ತೆ ತಳ್ಳಿಹಾಕಿದರು. ಕೆಟ್ಟ ಗಾಳಿಗೆ ಮತ್ತೊಮ್ಮೆ ಪುರಸ್ಕಾರ ಸಂದಿತ್ತು. ಕಾಲರಾ ರೋಗಾಣು ಪತ್ತೆ ಆಗಲು ಇನ್ನೂ 30 ವರ್ಷ ಹಿಡಿಯಿತು. 1883ರಲ್ಲಿ ಜರ್ಮನ್ ವೈದ್ಯ ಡಾ. ರಾಬರ್ಟ್ ಕಾಕ್ ಈಜಿಪ್ಟ್ ದೇಶದ ಅಲೆಕ್ಸಾಂಡ್ರಿಯಾಗೆ ತಮ್ಮ ತಂಡದ ಜೊತೆಗೆ ಬಂದರು. ಅಲ್ಲಿ ಕಾಲರಾ ವ್ಯಾಪಕವಾಗಿ ಹರಡಿತ್ತು. ಡಾ. ಪ್ಯಾಸಿನಿ ವಿವರಿಸಿದಂತೆ ಕಾಲರಾದಿಂದ ಮೃತರಾದ ವ್ಯಕ್ತಿಗಳ ಕರುಳಿನಲ್ಲಿ ಡಾ. ಕಾಕ್ ಅದೇ ಮಾದರಿಯ ಸೂಕ್ಷ್ಮಾಣುಗಳನ್ನು ಪತ್ತೆ ಮಾಡಿದರು. ಇದನ್ನು ಖಚಿತಪಡಿಸಿಕೊಳ್ಳಲು ಡಾ. ಕಾಕ್ ಆ ಕಾಲದಲ್ಲಿ ಕಾಲರಾದ ತವರು ಎನಿಸಿಕೊಂಡಿದ್ದ ಕಲ್ಕತ್ತಾ ನಗರಕ್ಕೆ ಬಂದರು. ಅಲ್ಲಿ ಸುಮಾರು 5 ತಿಂಗಳ ಕಾಲ ತಂಗಿದ್ದ ಡಾ. ಕಾಕ್ ಕಾಲರಾ ಕಾಯಿಲೆಗೆ ಕಾರಣವಾಗುವ ಬ್ಯಾಕ್ಟೀರಿಯಾವನ್ನು ಪತ್ತೆ ಮಾಡಿ ಅದನ್ನು ಪ್ರತ್ಯೇಕವಾಗಿ ಪ್ರಯೋಗಾಲಯದಲ್ಲಿ ಬೆಳೆಸಿ ಅವುಗಳಿಂದ ಮತ್ತೆ ಕಾಲರಾ ಬರುವುದನ್ನು ಖಚಿತಪಡಿಸಿದರು. ಡಾ. ಪ್ಯಾಸಿನಿ ಅವರ ಗೌರವದಲ್ಲಿ ಆ ಬ್ಯಾಕ್ಟೀರಿಯಾವನ್ನು ವಿಬ್ರಿಯೋ ಕಾಲರಾ ಎಂದೇ ಕರೆಯಲಾಯಿತು. ಆದಾಗ್ಯೂ ಹಲವಾರು ವೈದ್ಯರು ಡಾ. ಕಾಕ್ ಅವರ ನಿಲುವನ್ನು ಖಂಡಿಸಿ ಕೆಟ್ಟ ಗಾಳಿ ಎಂಬ ಹಳೆಯ ವಾದಕ್ಕೆ ಜೋತು ಬಿದ್ದಿದ್ದರು. ಅಂತೂ ಕೊನೆಗೆ 1959ರ ವೇಳೆಗೆ ಕಾಲರಾ ಮತ್ತು ಬ್ಯಾಕ್ಟೀರಿಯಾ ನಡುವಣ ಸಂಬಂಧ ನಿರ್ವಿವಾದವಾಯಿತು. ಡಾ. ಜಾನ್ ಸ್ನೋ ಅವರ ಸಾಧನೆ ಅಸಾಧಾರಣವಾದದ್ದು. ಅವರ ವಿಧಾನ ಇಂದಿಗೂ ಅನುಕರಣೀಯ. ಒಂದು ಸಾಂಕ್ರಾಮಿಕ ಕಾಯಿಲೆಯನ್ನು ಯಾವ ರೀತಿ ಅಧ್ಯಯನ ಮಾಡಬೇಕು, ಅದನ್ನು ಹೇಗೆ ವಿಶ್ಲೇಷಿಸಬೇಕು, ಅದಕ್ಕೆ ಪರಿಹಾರಗಳನ್ನು ಹೇಗೆ ರೂಪಿಸಬೇಕು ಎಂದು ಜಗತ್ತಿಗೆ ಪ್ರಥಮ ಬಾರಿಗೆ ವೈಜ್ಞಾನಿಕವಾಗಿ ತಿಳಿಸಿಕೊಟ್ಟವರು ಡಾ. ಜಾನ್ ಸ್ನೋ. ಅವರ ಜೀವನ ಕಾಲದಲ್ಲಿ ಅವರ ಮಾತಿಗೆ ಯಾರೂ ಬೆಲೆ ಕೊಡಲಿಲ್ಲ. ಆದರೆ ಇಂದು ಅವರ ತತ್ವಗಳನ್ನು ಆಧರಿಸಿ ಪ್ರತಿಯೊಬ್ಬರೂ ಸಾಮಾಜಿಕ ವೈದ್ಯಕೀಯ ವಿಜ್ಞಾನವನ್ನು ಅಧ್ಯಯನ ಮಾಡುತ್ತಾರೆ. ಸಾಧಕನ ಆಯಸ್ಸು ಮಿತವಾದದ್ದು, ಆದರೆ ಆತನ ಸಾಧನೆಯ ಸತ್ಯ ಚಿರಂಜೀವಿ ಎನ್ನುವ ಮಾತಿಗೆ ಅತ್ಯಂತ ದೊಡ್ಡ ಆಧಾರ ಡಾ. ಜಾನ್ ಸ್ನೋ. ಇದು ಇಂದಿನ ವೈದ್ಯಕೀಯದಲ್ಲಿ ಆಕಸ್ಮಿಕಗಳು. ರಚನೆ ಕಿರಣ್ ಸೂರ್ಯ, ಪ್ರಸ್ತುತಿ ಅಶ್ವಿನಿ. ಜಾಣ ಸುದ್ದಿಯ ಬಗ್ಗೆ ಸಲಹೆ ಸಂದೇಹಗಳು ಇದ್ದಲ್ಲಿ ನೇರವಾಗಿ 9886640328 ಈ ನಂಬರಿಗೆ ವಾಟ್ಸಪ್ ಮಾಡಿ, ಇಲ್ಲವೇ ಕರೆ ಮಾಡಿ.